ಈ ಸೋಫಾನ ನೀವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಗುರು ಬಿಸಿಲಿದೆ, ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಬಿಸಿಲಿದೆ ಅಂತ. ನಾನು ಕ್ರೇಜಿ ಬ್ಲ್ಯಾಕ್ ಹಾಕೊಬಂದ್ಬಿಟ್ಟಿನಿ, ಕ್ರೇಜಿ ಗುರು. ಸೊ ಇಲ್ಲಿಗೆ ಬಂದ್ಬಿಟ್ಟು ಇವರು ತಮ್ಮ ಒಂದು ಮನೆಗೆ ಫರ್ನಿಚರ್ನ ತಗೊಳಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಇದು ನೋಡಿ ಆಫೀಸಿನ ಟೇಬಲ್ ಯಾವ ಥರ ಇದೆ. ಸೊ ಸ್ನೇಹಿತರೆ, ಈ ಥರ ಮಸಾಜ್ ಬೇಕು ನಿಮಗೂ ಅಂದರೆ ಬನ್ನಿ. ನನ್ನ ಜೀವನದಲ್ಲಿ ಮಾಡಬಾರ್ದಿರೋ ತಪ್ಪನ್ನ ನಾನು ಇವತ್ತು ಮಾಡಿಬಿಟ್ಟಿದ್ದೀನಿ. ಏನಂತ ಗೆಸ್ ಮಾಡಿ. ಹೋಲ್ಸೇಲ್ ಪ್ರೈಸ್. ಸೊ ಮಾರ್ಕೆಟ್ ಡಿಫ್ರೆನ್ಸಸ್ ಏನಿರುತ್ತೆ ಅಂದರೆ ಇಲ್ಲಿ ನಮಗೆ ಹೋಲ್ಸೇಲು ಸಿಕ್ಬಿಡುತ್ತೆ. ಸೊ ಇವತ್ತಿನ ಔಟ್ಫಿಟ್ ನೋಡಿ ಈ ಥರ ಇದೆ. ಸೊ ಬ್ಲ್ಯಾಕ್ ಟಿ ಶರ್ಟ್ ತೊಗೊಂಡೆ, ಅದ್ರ ಜೊತೆಗೆ ಈ ಥರ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಸೊ ಈ ಬಟ್ಟೆನ ನಾನು ತೊಗೊಂಡಿದ್ದು ಎಲ್ಲಿ ಅಂದರೆ ಇದನ್ನು ಅದೇ ನಾನು ಹೋಗಿದ್ನಲ್ಲ ಫ್ಯಾಕ್ಟ್ರಿ ಹೋಗ್ಬಿಟ್ಟು ನಾನು ಬೈ ಮಾಡಿದ್ದೀನಿ, ನೋಡಿದ್ರೆ ಅಲ್ಲೇ ನಾನು ತೊಗೊಂಡಿದ್ದು ಈ ಬಟ್ಟೆ. ಸೊ ಸ್ನೇಹಿತರೆ, ಇವಾಗಾಗಿದೆ 11:45. ಆ್ಯಕ್ಚುಲಿ ಲೇಟಾಗಿ ಎದ್ದಿದ್ದೀನಿ, ನಾನು ಲೇಟಾಗಿ ಹೊರಡ್ತಿದ್ದೀನಿ. ಯಾಕಂದರೆ ನಾರ್ಮಲಿ ಇಲ್ಲಿ ಮಾರ್ಕೆಟ್ಸ್ ಎಲ್ಲ 12:30 1 PM ಲಂಚ್ ಬ್ರೇಕ್ ಆಗ್ಬಿಡುತ್ತೆ. ಬಟ್ ಸ್ವಲ್ಪ ಲೇಟಾಗಿ ಹೊರಡಿದ್ದೀನಿ. ಬಟ್ ಎನಿವೇಸ್ ಬನ್ನಿ. ಚೈನೀಸ್ ಅವರಲ್ವಾ, ಲಂಚ್ ಬ್ರೇಕ್ ಇದ್ರೂ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಪರವಾಗಿಲ್ಲ, ಈ ಹೋಟೆಲ್ ಚೆನ್ನಾಗಿದೆ ನೋಡೋದಕ್ಕೆ ಅಲ್ಲ, ಇಂಟೀರಿಯರ್ ಡಿಸೈನಿಂಗ್ ಎಲ್ಲ. ನೋಡಿ ಇಲ್ಲಿ ಎಷ್ಟು ಜನ ಹೊರ ದೇಶದಿಂದ ಬಂದು ಇಲ್ಲೆಲ್ಲ ಫರ್ನಿಚರು, ಲೈಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬೈ ಮಾಡ್ತಾರೆ. ಹೋಟೆಲ್ ಹೊರಗಡೆ ನೋಡಿ ಯಾವ ಥರ ಇದೆ. ಯೋರ್ಸ್ ಇಸ್ ಐಫೋನ್ ರೈಟ್? ಓಕೆ. ಸೊ ಸ್ನೇಹಿತರೆ, ಇವ್ರಿಗೆ ಇದು ಬೇಕಂತೆ, ಚಾರ್ಜರು. ಫಾರಿನರ್ ಅಲ್ವಾ ಪಾಪ, ಅವ್ರು ಅಡಾಪ್ಟರ್ ತಂದಿಲ್ಲ. ಸೊ ನನ್ನ ಹತ್ರ ಒಂದು ಚಾರ್ಜರ್ ಇದೆ, ಬ್ಯಾಗಲ್ಲೇ ಬಿಟ್ಟಿರುತ್ತೆ. Does this work? Yes. C-type? Yes. Oh, it's your power bank? Yes, the power bank and the Oh, I was charging my power bank as well. you were charging your phone there? Yeah, no, my power bank. Oh, your power I had bank. two charge. Okay. So I'm going to leave it to there. Yeah, sure. Do you have WeChat? Maybe I can contact you. I have WhatsApp. WhatsApp? Yeah. You do? I'm going to come back like in before 3-4 p.m. in 3-4 hours. ಓಕೆ. ಸೊ ಇವರು ಫಿಯೋನಾ ಅಂತೆ, ಫ್ರಮ್ ತಂಜಾನಿಯಾ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇವರು ತಮ್ಮ ಒಂದು ಮನೆಗೆ ಫರ್ನಿಚರ್ನ ತಗೊಳಕ್ಕೆ ಬಂದಿದ್ದಾರೆ. ಅವ್ರ ಹತ್ರ ಇದೆ ಇದು ಸ್ನೇಹಿತರೆ, ಇದೊಂದು ನೋಡಿ, ಪೋರ್ಟಬಲ್ ಒಂದು ಅಡಾಪ್ಟರ್ ಇದ್ದಂಗೆ. ಇದರಲ್ಲಿ ನಾವು ಚಾರ್ಜ್ ಕೂಡ ಮಾಡ್ಬೋದು, ಮತ್ತು ವೈಫೈನೂ ಸಿಗುತ್ತೆ, ಇಂಟರ್ನೆಟು ಸಿಗುತ್ತೆ, VPN ಕೂಡ ಇದೆ. ಕ್ರೇಜಿ ಇದು. ಸೊ ಅದನ್ನ ಕನೆಕ್ಟ್ ಮಾಡ್ಕೊಂಡು ಇರೋದು ಇವರು. ಬಟ್ ಅಷ್ಟೊಂದು ಚೆನ್ನಾಗಿ ಓಡ್ತಾ ಇಲ್ಲ VPN, ಬಟ್ ಅದರಲ್ಲಿ ಇಂಟರ್ನೆಟ್ ಕೂಡ ಇದೆ. ಸೊ ಎಷ್ಟು, ಹೌ ಮಚ್ ಡಿಡ್ ಯು ಪೇ? $35. You bought in Tanzania or in China? China. So you paid in US dollars? Yes. $35. Yes. It's a bit expensive, I think. But maybe because it has a lot to do. Okay. $35 ತಗೊಂಡಿದ್ದಾರೆ ಇವ್ರ ಹತ್ರ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ I'm gonna see you later. Okay. When I'm going to be there. Laura, yeah, you can just text me. Yeah, sure. Bye. ಸೊ ಸ್ನೇಹಿತರೆ, ನಾನು ಆ್ಯಕ್ಚುಲಿ ಚೆಕ್ಔಟ್ ಆಗಿಬಿಟ್ಟಿದ್ದೀನಿ. ನನ್ನ ಬ್ಯಾಗಲ್ಲೇ ಹೋಟೆಲಲ್ಲೇ ಇಟ್ಟಿದ್ದೀನಿ. ಹೋಟೆಲಲ್ಲೇ ಇಟ್ಬಿಟ್ಟು ನನ್ನ ಪವರ್ ಬ್ಯಾಂಕ್ ಎಲ್ಲ ನಾನು ಚಾರ್ಜ್ಗೆ ಹಾಕಿದ್ದೀನಿ. ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಓಹ್, ಇವನು ನೋಡಿ, ಅಯ್ಯೋ ನೀ ಶ್ವಾಯ ಹೇಳೋ. ಪಾಪ ಎಷ್ಟು ಬಿಸಿಲಿದೆ ಗುರು, ಬಿಸಿಲಿದೆ, ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಬಿಸಿಲಿದೆ ಅಂತ. ನಾನು ಕ್ರೇಜಿ ಬ್ಲ್ಯಾಕ್ ಹಾಕೊಬಂದ್ಬಿಟ್ಟಿನಿ, ಕ್ರೇಜಿ ಗುರು. ನಾನು ಆ್ಯಕ್ಚುಲಿ ಕೆಳಗಿಂದ ಇಲ್ಲೊಂದು ಲಿಫ್ಟ್ ಮೇಲ್ ಬರೋದಕ್ಕೆ, ಟ್ರಾನ್ಸ್ಫರ್ ಮಾಡೋದಕ್ಕೆ ನಾವು ಹೋಗ್ಬೇಕಾಗಿರೋದು ಆ ಸೈಡು. ಸೊ ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ನೋಡಿದ್ರು ಈ ಸಿಟಿಯಲ್ಲಿ ಅಂತೂ ಬರೀ ಫಾರಿನರ್ಸು, ಸರಿನಾ? ಮೋಸ್ಟ್ ಆಫ್ ದಮ್ ಆಫ್ರಿಕಾ ಇದಿರ್ಬೋದು, ಅಥವಾ ಏಷ್ಯಾ, ನಮ್ಮ ಇಂಡಿಯಾ, ದುಬೈ ಈ ಸೈಡಿಂದ ಜಾಸ್ತಿ ಜನ ಇಲ್ಲಿ ಜನ ಬರ್ತಾರೆ. ನಾನು ನಡ್ಕೊಂಡು ಅಲ್ಲಿಂದ ಹೋಗ್ಬೋದು, ಬಟ್ ಎನರ್ಜಿನ ಸೇವ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವತ್ತು ಫುಲ್ ನಡೆಯೋದಿದೆ, ಅದಕ್ಕೋಸ್ಕರ ಇವಾಗಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬರ್ತಾ ಇದ್ದೆ ಆ್ಯಕ್ಚುಲಿ, ನಾನು ಯಾವುದೋ ಚೆನ್ನಾಗಿದೆ. ಹಲೋ ಸಂಬಂಧ ಸ್ನೇಹಿತರೆ, ನಾನು ಇದನ್ನು ತೊಗೊಂಡಿದ್ದೀನಿ.
ನನ್ನ ಜೀವನದಲ್ಲಿ ಮಾಡಬಾರ್ದಿರೋ ತಪ್ಪನ್ನ ನಾನು ಇವತ್ತು ಮಾಡಿಬಿಟ್ಟಿದ್ದೀನಿ. ಏನಂತ ಗೆಸ್ ಮಾಡಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಪ್ಪ ಇದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ. ಚೈನಾದಲ್ಲಿ ಏನು ಸಿಕ್ಕಿದ್ರು ದೇವ್ರು ಕೊಟ್ಟಿದ್ದು ಅಂತ ತಿನ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಥ್ಯಾಂಕ್ ಯು. ಹಲೋ ನಮಸ್ಕಾರ, ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನಾನಿದ್ದೀನಿ ಇವತ್ತು ಫೋಶಾನ್ ಸಿಟಿಯ ಲೌರೆ ಇಂಟರ್ನ್ಯಾಷನಲ್ ಫರ್ನಿಚರ್ ಎಕ್ಸಿಬಿಷನ್ ಸೆಂಟರ್. ಈ ಲೌರೆ ಅಂತ ಹೆಸರು ಕೇಳಿಸ್ಕೊಂಡು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಇದು ಇಡೀ ದೇಶದ ಚೈನಾದ ಅತಿ ದೊಡ್ಡ, ಚೈನಾ ಅಂತಾನೆ ಅಲ್ಲ ಈ ಪ್ರಪಂಚನೇ ಅನ್ಬೋದು, ಅತಿ ದೊಡ್ಡ ಒಂದು ಫರ್ನಿಚರ್ ಎಕ್ಸಿಬಿಷನ್ ಸೆಂಟರ್. ಈ ಎಕ್ಸಿಬಿಷನ್ ಸೆಂಟರಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಇಟಾಲಿಯನ್ ಯುರೋಪಿಯನ್ ಸ್ಟೈಲ್ಡ್ ಫರ್ನಿಚರ್. ನಿಮ್ಮ ವಿಲ್ಲಾ ಫರ್ನಿಚರ್ ಇರ್ಬೋದು, ಹೋಮ್ ಫರ್ನಿಚರ್ ಇರ್ಬೋದು, ಆಫೀಸ್ ಫರ್ನಿಚರ್ ಇರ್ಬೋದು, ಮನೆ ಫರ್ನಿಚರ್ ಕೂಡ ಇಲ್ಲೆಲ್ಲ ಸಿಗುತ್ತೆ. ಬನ್ನಿ ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ನೋಡೋಣ. ಬನ್ನಿ ಸ್ನೇಹಿತರೆ, ಲೌರೆ ಇಂಟರ್ನ್ಯಾಷನಲ್ ಫರ್ನಿಚರ್ ಸೆಂಟರ್ ಒಳಗೆ ಎಂಟರ್ ಆಗೋಣ. ಸೊ ಇದು ಬಂದ್ಬಿಟ್ಟು ಮೇನ್ ಗೇಟ್. ಇಲ್ಲಿಂದ ಎಂಟರ್ ಆಗಿದ ತಕ್ಷಣ ಕೋಲ್ಡ್ ಏರ್ ಬರುತ್ತೆ, ಕ್ರೇಜಿ ಏರ್ ಬರ್ತಾ ಇದೆ ನಂಗಂತೂ. ಸೊ ಒಂದು ಚಿಕ್ಕ ಓವರ್ವ್ಯೂ ಈ ಸಿಟಿಯಲ್ಲಿ ಏನಾಗುತ್ತೆ, ಈ ಮಾಲಲ್ಲಿ ಏನಾಗುತ್ತೆ ಅಂತ ನೋಡಿ. ಭಾಳಷ್ಟು ಕಡೆ ನೀವು ಫರ್ನಿಚರ್ಸ್, ಇವಾಗ ನಾವು ಹೊಸ ಮನೆ ಕಟ್ಸಿದ್ರೆ ನಮ್ಗೆ ಬೇಕಾಗಿರೋದೇನೋ ಫರ್ನಿಚರ್ಸ್ ಬೇಕು, ಇಂಟೀರಿಯರ್ ಡಿಸೈನಿಂಗ್ ಬೇಕು, ಇದೆಲ್ಲ ನಾವು ಮಾಡಿಸ್ತೀವಿ, ಸರಿನಾ? ಆ ಫರ್ನಿಚರ್ಸು ಎಲ್ಲಿಂದ ಬರುತ್ತೆ? ಆ ಫರ್ನಿಚರ್ಸು ಈ ಸಿಟಿಯಿಂದ ಬರುತ್ತೆ. ಈ ಸಿಟಿ ಹೆಸರು ಬಂದ್ಬಿಟ್ಟು ಫೋಶಾನ್ ಸಿಟಿ ಅಂತ. ಇದು ಗ್ವಾಂಗ್ಜೋಯಿನ ಒಂದು ಗಂಟೆ ದೂರ ಇದೆ ಅಷ್ಟೇ. ಗ್ವಾಂಗ್ಜೋ ಶೆಂಝನ್ನಿಂದ 1 ಗಂಟೆ ದೂರ ಇದೆ. ತುಂಬ ಹತ್ತಿರ ಇರೋ ಒಂದು ಸಿಟಿ. ಸೊ ಇಲ್ಲಿ ಯಾವುದೇ ರೀತಿಯ ನಮಗೆ ಫರ್ನಿಚರ್ಸ್ ಬೇಕು, ಲೈಟಿಂಗ್ಸ್ ರಿಲೇಟೆಡ್ ಬೇಕು, ಸೆರಾಮಿಕ್ಸ್ ಬೇಕು, ಟೈಲ್ಸ್ ಬೇಕು, ಈ ಎಲ್ಲ ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಮಾಲ್ಸ್ ಇರ್ಬೋದು, ವಿಲ್ಲಾ ಇರ್ಬೋದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇರ್ಬೋದು, ಅದನ್ನು ನಮಗೆ ಇಲ್ಲಿ ಈ ಮಾಲ್ ಅಥವಾ ಈ ಸಿಟಿಯಲ್ಲಿ ನಮಗೆ ಸಿಗುತ್ತೆ. ಎಕ್ಸಾಂಪಲಿಗೆ ಹೇಳಬೇಕಂದ್ರೆ ನೋಡಿ, ಫಸ್ಟ್ ಫ್ಲೋರಿಗೆ ಹೋದರೆ ನಮಗೆ ಔಟ್ಡೋರ್ ಫರ್ನಿಚರ್ ಸಿಗುತ್ತೆ, ಇಲ್ಲಿ ಆಫೀಸ್ ಫರ್ನಿಚರ್ ಸಿಗುತ್ತೆ, ಅಲ್ಲಿ ಮೇಲೆ ಹೋದರೆ ನಮಗೆ ಸಾಫ್ಟ್ ಡೆಕೋರೇಷನ್ ಸಿಗುತ್ತೆ, ಇನ್ನು ಮೇಲ್ಗಡೆ ಹೋದರೆ ಅದೇ ಥರ ರಿಲೇಟೆಡ್ ಫರ್ನಿಚರ್ ಸಿಗುತ್ತೆ, ಸರಿನಾ? ಇದು 6 ಫ್ಲೋರ್ಸ್ ಇದೆ, ಕ್ರೇಜಿ. ಇಲ್ಲಿಂದ ಹೋಗ್ಬಿಟ್ಟು ನಾವು ಎಕ್ಸ್ಪ್ಲೋರ್ ಮಾಡೋಣ ಆಮೇಲೆ. ಬಟ್ ಫಸ್ಟ್ ಫ್ಲೋರಲ್ಲೇ ಎಷ್ಟೊಂದು ಎಕ್ಸಿಬಿಷನ್ಸ್ ಇದೆ, ಅದನ್ನು ನೋಡೋದೇ ಇದಾಗ್ಬಿಡ್ತಿದೆ. ನೋಡಿ ಇಲ್ಲಿ ಭಾಳಷ್ಟು ಇಂಡಿಯನ್ಸ್ ಬಂದ್ಬಿಟ್ಟು ನೋಡ್ತಾ ಇದ್ದಾರೆ. ಇದು ಮಸಾಜಿಂಗ್ ಚೇರ್, ಇದು ನಾವು ಆಮೇಲೆ ಬಂದ್ಬಿಟ್ಟು ನೋಡೋಣ. ಇದೂ ಆ್ಯಕ್ಚುಲಿ ಇಂಟೀರಿಯರ್ ರಿಲೇಟೆಡೇ ಬರೋದು. ಸ್ನೇಹಿತರೆ, ಇದು ನೋಡಿ ಆಫೀಸಿನ ಟೇಬಲ್ ಯಾವ ಥರ ಇದೆ. ನಿಮ್ಮ ಆಫೀಸಲ್ಲಿ ನೀವೇನಾದ್ರು ಟೇಬಲ್ ಹಾಕ್ಸ್ಕೋಬೇಕಂದ್ರೆ ನಿಮ್ಮದೇ ಒಂದು ಕಸ್ಟಮೈಸ್ ಮಾಡಿಬಿಟ್ಟು ಟೇಬಲ್ ಮಾಡಿಸ್ಕೋಬೋದು. ಸಖತ್ತಾಗಿದೆ ನೋಡಿ, ಹೇಗಿದೆ ಡಿಸೈನ್, ಅಮೇಝಿಂಗ್. ಚೇರ್ ಕ್ವಾಲಿಟಿ ನೋಡಿ, ವುಡ್ ಕ್ವಾಲಿಟಿ ನೀವು ಎಲ್ಲೂ ಸಿಗೋಲ್ಲ ನಿಮಗಿದು. ಏಯ್ ಶಿಷ್ಯ ನೋಡಿ, ಇವಾಗ ನಾವು ಬರೀ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಬೈ ಮಾಡೋದು. ಸೊ ಸ್ನೇಹಿತರೆ ನೋಡಿ, ನಾನಿದ್ದೀನಿ ಇವಾಗ ಒಂದು ಇವ್ರದ್ದೊಂದು ಬ್ರ್ಯಾಂಡ್ ಅಂತ ಇಲ್ಲಿ ನಿಂತಿದ್ದಾರೆ ಇವರು. ಸೊ ಇದು ಟೋಟಲ್ ಇದು ಫರ್ನಿಚರ್ಸು ಎಲ್ಲ ಸೇರಿ ಎಷ್ಟು ಕಾಸ್ಟ್ ಆಗ್ಬೋದು ಅಂದರೆ ಒಂದು 2 lakh RMB ಆಗುತ್ತಂತೆ. ಸೊ 2 ಲಕ್ಷ RMB ಅಂದರೆ 25ರಿಂದ 30 ಲಕ್ಷ ರೂಪಾಯಿ. ಎವ್ರಿಥಿಂಗ್, ಆಲ್ ಇಂಟೀರಿಯರ್ ಏನು ಫರ್ನಿಚರ್ ಏನು ನೋಡ್ತಾ ಇದ್ದೀರಾ, ಇದು ಎಲ್ಲ ಇದು ಫುಲ್ ಸಕ್ಕ ಡಿಸೈನ್ ಇದೆ. ಸೊ ಇದೊಂದು ಬ್ರ್ಯಾಂಡ್ ಇವರು. ಇಲ್ಲಿ ಭಾಳಷ್ಟು ಜನ ಇಂಡಿಯನ್ಸು ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಬಂದ್ಬಿಟ್ಟು ಒಂದು ಟ್ರಾನ್ಸ್ಲೇಟರ್ನ ಹೈಯರ್ ಮಾಡ್ತಿದ್ದಾರೆ. ಅವರು ಏನು ಮಾತಾಡ್ತಾನೋ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ನಾರ್ಮಲ್ ವಿಸಿಟ್ ಥರ ಇದೆ ಅವ್ರಿಗೆ ನಿಜವಾಗ್ಲೂ. ಬನ್ನಿ ಸ್ನೇಹಿತರೆ, ಮೇಲೋಗಿ ನೋಡೋಣ ಆ ಥರದಂತ. ಒಂದೊಂದೇ ಫ್ಲೋರ್ ಎಕ್ಸ್ಪ್ಲೋರ್ ಮಾಡೋಣ ಈಗ. ಇಲ್ಲ ಆ ಥರ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದೆ ಅಂತ ತಪ್ಪು ತಿಳ್ಕೊಬೇಡಿ. ನಾರ್ಮಲಿ ನಂದು ಏನಿದೆ, ನಮ್ಮ ಟೂರಲ್ಲಿ, ನಮ್ಮ ಪ್ರೀವಿಯಸ್ ಟೂರೆಲ್ಲ ಇದ್ದರೆ ಎಂಜಾಯ್ಮೆಂಟ್ ಇದೆ. ಬಟ್ ಮೈನ್ ಪರ್ಸಸ್ ಈಸ್ ಆಲ್ವೇಸ್ ಲೈಕ್
ಎಕ್ಸ್ಪ್ಲೋರ್ ಆ್ಯಂಡ್ ಲರ್ನ್ ಬಿಸ್ನೆಸ್ ಆ್ಯಂಡ್ ಸೋರ್ಸ್. ನಿಮ್ಮ ಕೆಲಸ ಆಗಬೇಕು. ಚೈನಾಗೆ ನೀವು ಬಂದರೆ ನಿಮ್ಮ ಮೊದಲು ಇದ್ದಿರೋದು ಕೆಲಸ. ನಾನು ಸಪ್ಲೈಯರ್ ಜೊತೆ ನಿಂತ್ಕೊಂಡು ಮಾತಾಡ್ಕೊಂಡು ಕಲಿಬೇಕು. ಇವಾಗ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿದ್ದಾಗ ನಾನು ಸಪ್ಲೈಯರ್ ಜೊತೆ ಇಂಗ್ಲೀಷ್ ಚೈನೀಸ್ ಏನೋ ಮಾತಾಡಿದ್ರು ನಾನು ಕ್ಯಾಚ್ ಮಾಡ್ತೀನಿ, ಕಲಿತೀನಿ ಏನೇನಿದೆ, ಏನೇನು ಈ ಥರ ಎಕ್ಸ್ಪ್ಲೋರ್ ಮಾಡ್ತಾರೆ, ಏನೇನು ಆಪರ್ಚುನಿಟೀಸ್, ಯಾವಾಗ ಅವ್ರು ಎಕ್ಸ್ಪ್ಲೋರ್ ಮಾಡಿದ್ದು ಅಂದರೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಸು, ಏನೇನು ನೋಡ್ತಾ ಇದ್ದಾರೆ, ಮುಂದೆ ಬರೋ ಆಪರ್ಚುನಿಟೀಸ್ ಏನು ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಕಲಿಬೇಕು. ಸುಮ್ಮನೆ ಇಲ್ಲಿ ಬಂದುಬಿಟ್ಟು ಟೈಮ್ ವೇಸ್ಟ್ ಮಾಡೋದಲ್ಲ. ನೋಡಿ ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದು ಫರ್ನಿಚರ್ಸ್, ಅಂದರೆ ಆಫೀಸ್ ಫರ್ನಿಚರ್ಸ್. ಕೆಳಗೂ ತೋರಿಸೆ ನಾನು, ಬಟ್ ಮೇಲೂ ಇದೆ ನೋಡಿ ಈ ಥರ ಫರ್ನಿಚರ್ಸ್. ಹಲೋ, ಕ್ರೇಜಿ ಇದೆ ಗುರು. ಇಲ್ಲಿ ನೀವು ನೋಡ್ತಾ ಇದ್ದರೆ ಸ್ಟೈಲ್ ಇಲ್ಲೆಲ್ಲ ಬಂದ್ಬಿಟ್ಟು ಯುರೋಪಿಯನ್ ಮತ್ತು ಇಟಾಲಿಯನ್ ಸ್ಟೈಲಿನ ಫರ್ನಿಚರ್ಸ್. ಸೊ ಈ ಮಾಲು ನಾರ್ಮಲಿ ಆ ಸ್ಟೈಲ್ ಇರೋದು. ಸೊ ಬೇರೆ ಕಡೆ ಹೋದರೆ ನಿಮಗೆ ಬೇರೆ ಸ್ಟೈಲು ಸಿಗುತ್ತೆ. ಜನ್ರಲಾಗಿ ಹೇಳಬೇಕಂದ್ರೆ ಇಲ್ಲಿಗೆ ಏನಕ್ಕೆ ವಿಸಿಟ್ ಮಾಡಬೇಕು ಇದೇ ಮಾಲಿಗೆ ಅಂದರೆ ಇದೊಂದು ಎಕ್ಸಿಬಿಷನ್, ಅಂದರೆ ಎಲ್ಲ ರೀತಿಯ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಸೊ ನೀವು ಚೈನಾಗೆ ಬಂದು ಈ ಸಿಟಿಗೆ ಬಂದಮೇಲೆ ಇಲ್ಲಿ ನೀವು ಮಸ್ಟ್ ವಿಸಿಟ್ ಮಾಡಬೇಕು. ಇಲ್ಲ ಆದಮೇಲೆ ನಿಮ್ಗೆ ಯಾವುದೇ ಒಂದು ಸಪ್ಲೈಯರ್ಸ್ ನೀವೇನೇ ಒಂದು ನೀವು ಮಾತಾಡ್ತಿರಲ್ಲ ಅವ್ರ ಜೊತೆ ಹೋಗ್ಬಿಟ್ಟು ಆಮೇಲೆ ಪರ್ಸನಲಾಗಿ ಹೋಗ್ಬಿಟ್ಟು ಅವ್ರ ಆಫೀಸಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡೋದು ಅಥವಾ ಮಾತಾಡೋದು, ಇನ್ನು ಬೇರೆ ಬ್ರೋಚರ್ಸು ಅಥವಾ ಪ್ರಾಡಕ್ಟ್ ಕ್ಯಾಟಲಾಗ್ ನೋಡೋದು ಅದು ಇರುತ್ತೆ. ಈ ಪ್ರೈಸಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು IG ಸೈಲೆಕ್ಸ್ ಚೈನಾ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿಗೆ ಹೋಗ್ಬಿಟ್ಟು ನೋಡ್ಬೋದು ಏನೇನು ಪ್ರಶ್ನೆ ಕೇಳಬೇಕು, ಏನೇನು ನಾವು ಅಂದರೆ ಏನೇನು ಕ್ವಶನ್ಸ್, ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಲ್ಯಾಂಡಿಂಗ್ ಕಾಸ್ಟ್ ಏನಿದೆ ಅಂತ ಇಲ್ಲಿ ಪ್ರೊಫೈಲ್ ಇರುತ್ತೆ, ಇಲ್ಲಿಗೆ ಹೋಗ್ಬಿಟ್ಟು ನೋಡಿ ನೀವು. ಸೊ ಸ್ನೇಹಿತರೆ, ನೀವು ಈ ಒಂದು ಫರ್ನಿಚರ್ ಮಾರ್ಕೆಟು ಬಂದ್ಬಿಟ್ಟು ಅಟೆಂಡ್ ಮಾಡ್ಬಿಟ್ಟು ಬೈ ಮಾಡಬೇಕು ಪ್ರಾಡಕ್ಟ್ಸು ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಏನಕ್ಕೆ, ಆಗಸ್ಟಲ್ಲಿ ನಮ್ಮ ಟೂರ್ ಇದೆಯಲ್ಲ 24th 30ನೇ ತಾರೀಕು, ಆ ಟೂರಲ್ಲಿ ನಾವು ಈ ಸಿಟಿಗೂ ಅಟೆಂಡ್ ಮಾಡ್ತೀವಿ. ಫೋಶಾನ್ ಸಿಟಿಗೆ ಇಲ್ಲಿಗೆ ಬರ್ತೀವಿ, ನಾನು ಜೊತೆಲಿರ್ತೀನಿ. ನೆಗೋಷಿಯೇಷನ್ ಯಾವ ಥರ ಮಾಡಬೇಕು, ಯಾವ ಥರ ಇಂಪೋರ್ಟ್ ಮಾಡ್ಕೋಬೇಕು, ಎಂಡ್ ಟು ಎಂಡ್ ಸಪೋರ್ಟು ನಮ್ಮ ಕಂಪ್ನಿ ಥ್ರೂ ನಿಮಗೆ ಸಿಗುತ್ತೆ. ಸೊ ಇಲ್ಲಿಗೆ ಬಂದರೆ ನೀವೇನಾದ್ರು ಇಂಟೀರಿಯರ್ ಡಿಸೈನರ್ ಇರ್ಬೋದು, ಅಥವಾ ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ, ಅಥವಾ ನೀವೇನಾದ್ರು ಬಿಲ್ಡರ್ ಇರ್ಬೋದು, ಡೆಕೋರೇಷನ್ಸ್ ಮಾಡಬೇಕು, ಅಥವಾ ಬೇರೆ ಬಿಸ್ನೆಸ್ ಆಪರ್ಚುನಿಟೀಸನ್ನ ನೀವು ನೋಡ್ತಾ ಇದ್ದೀರಾ ಅಂದರೆ ನೀವು ಬೆಸ್ಟ್ ಲೊಕೇಶನ್ ಇದು ಒಂದೇ ಮಾಲ್ ಅಂತ ಅಲ್ಲ. ಟೂರಿಗೆ ಬಂದರೆ ಬೇರೆ ಬೇರೆ ಕಡೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಸಿಗೆ ನಾನು ಕರ್ಕೊಂಡು ಹೋಗ್ತೀನಿ. ನಾವು ಇವಾಗ ಬಂದಿದ್ದೀವಿ ಸೆಕೆಂಡ್ ಫ್ಲೋರಿಗೆ. ನೋಡಿ ಸ್ನೇಹಿತರೆ, ನಾನು ಇವಾಗ ಬಂದಿದ್ದೀನಿ ಈ ಒಂದು ಸೋಫಾ ನೋಡೋದಕ್ಕೆ. ಇದು ಫರ್ನಿಚರ್ ಸರಿನಾ. ಈ ಸೋಫಾನ ನೀವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು 28,000 RMB, ಅಂದರೆ 3.5 lakh rupees ಬರೀ ಇದೊಂದು ಸೋಫಾಗೆ. ಬಾ ಹಂಚಗಮ್ಮ ಚಗೆ ಸೋಂಗ ಚಂದ. ಓಕೆ, ಸೊ ಇದನ್ನು ಸೇರಿಸಿ ಸರಿನಾ, ಎಲ್ಲ ಸೇರಿ ಸೊ 28,000 rupees ಆಗುತ್ತೆ. 28,000 RMB. 2 CBM ಇದು. ಸೊ 2 CBMಗೆ ಕಾಸ್ಟ್ ಬಂದ್ಬಿಟ್ಟು 30,000. 15,000 rupees ಅಪ್ರಾಕ್ಸ್ ತೊಗೊಂಡ್ರೆ ನೀವು 1 CBMಗೆ 30,000. ನೀವು ಇಲ್ಲಿ ಬಂದು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಪ್ರೈಸು ಪ್ಲಸ್ CBM ಕಾಸ್ಟು ಪ್ಲಸ್ ಕಸ್ಟಮ್ ಡ್ಯೂಟಿ ಎಲ್ಲ ಸೇರಿಸಿದ್ರೆ ಎಷ್ಟು ಬೀಳುತ್ತೆ ಅಂತ ನೀವು ಚೆಕ್ ಮಾಡ್ಬೋದು ಇಲ್ಲಿ. ಸ್ನೇಹಿತರೆ, ನಾನಿದ್ದೀನಿ ಇವಾಗ 5ನೇ ಫ್ಲೋರು, ಲವ್ರೇ ಈ ಮಾಲಲ್ಲೇ 5ನೇ ಫ್ಲೋರಲ್ಲಿ. ಇಲ್ಲಿ ಇಟಾಲಿಯನ್ ಸ್ಟೈಲ್ ಬ್ರ್ಯಾಂಡ್ಸ್ ಇದ್ದಾವೆ ಸರಿನಾ. ಬರೀ ಚೈನೀಸ್ ಬ್ರ್ಯಾಂಡ್ಸ್ ಅಲ್ಲ, ಇಟಾಲಿಯನ್ ಸ್ಟೈಲ್ ಬ್ರ್ಯಾಂಡ್ಸ್ ಇದೆ. ಕ್ರೇಜಿ ಇದೆ ನೋಡಿ ಈ ಬಿಲ್ಡಿಂಗು, ಬಟ್ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದೆ ಪ್ರಾಡಕ್ಟ್ಸ್ ಇಲ್ಲೆಲ್ಲ. ಫೋಟೋಶೂಟೆಲ್ಲ ಮಾಡ್ತಾ ಇದ್ದಾರೆ. ಅಬ್ಬೋ, ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ನಾನು ನಿಮಗೆ ತೋರಿಸೋದಷ್ಟು ತೋರಿಸ್ತಾ ಇದ್ದೀನಿ. ಅವರು ಒಂದೊಂದು ಸ್ಟೋರಲ್ಲಿ ಕಸ್ಟಮೈಸ್ ಮಾಡಿರೋ ಪ್ರಾಡಕ್ಟ್ಸ್ಗಳ್ನ ನಾವು ತೋರ್ಸೋಂಗಿಲ್ಲ. ಅವರು ಎಂಟರ್ ಆಗಿದ ತಕ್ಷಣವೇ ಅಲ್ಲಿ ಫೋಟೋಸ್ ನಾಟ್ ಅಲೌಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ಕದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಕಸ್ಟಮೈಸ್ ಮಾಡಿರೋದು ಲೈಟಿಂಗ್ಸ್ ರಿಲೇಟೆಡ್ ಇಂಟೀರಿಯರ್ ಪ್ರಾಡಕ್ಟ್ಸು ನಮಗೆ ಸಿಗುತ್ತೆ ನೋಡಿ. ಸೊ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ವೀಡಿಯೋಸ್ ತೆಗಿಬೇಡಿ ಅಂತ. ಈ ಮೈಕ್ರೋಫೋನ್ ಇಲ್ಲಿದೆಯಲ್ಲ ನೋಡ್ಬಿಟ್ಟು 2-3 ಸರಿ ಚೆಕ್ ಮಾಡಿದ್ರು ಅವರು. ವೀಡಿಯೋಸ್ ತೊಗೋಬೇಡಿ ಅಂತ ಭಯ ಪಡ್ತಾಯಿದ್ರು ಅವರು. ಅಂದರೆ ಲೀಕ್ ಆಗಿಬಿಡುತ್ತೆ ಡಿಸೈನು, ಬೇರೆ ಯಾರು ಕಾಪಿ ಮಾಲ್ಗೆ ತೆಗೆದುಬಿಡ್ತಾರೆ ಅಂತ. ನೋಡಿ ಇವರು ಫೋಟೋ ಯಾವ ಥರ ತಗೋತಾ ಇದ್ದಾರೆ. ಏನಿದು ಅಂದರೆ ಅರ್ಥ ಆಗಲಿಲ್ಲ ನನಗೆ. ಕಾಸ್ಪ್ಲೇ ಥರನಾ ನೋಡಿ, ಇದಕ್ಕೆ ಸೆಟ್ಟಿಂಗ್ ಥರನೇ ಇದೆ, ಚೆನ್ನಾಗಿದೆ ನೋಡೋದಕ್ಕೆ.
ಅವಳು ಡಾಲ್ ಥರ ನಿಂತ್ಕೊಂಡಿದ್ದಾಳೆ, ಗೊತ್ತೇ ಆಗಲ್ಲ ನಿಂತ್ಕೊಂಡಿರೋದು. ಚೆನ್ನಾಗಿದೆ, ಬ್ಯೂಟಿಫುಲ್, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸ್ನೇಹಿತರೆ, ನಾನು ಹೇಳಿದೆ ಆವಾಗಲೇ, ಬನ್ನಿ ಇದನ್ನು ಟ್ರೈ ಮಾಡೋಣ. ಮಸಾಜರ್ ಇದು. ಹೌ ಮಚ್ ಇಸ್ ದಿಸ್? 26,000 RMB. ಓಕೆ. ಈ ಮಸಾಜರ್ನ ನಾನು ಕ್ಯಾಂಟೋನ್ ಫೇರಲ್ಲಿ ನಮ್ಮ ಟೂರ್ ಇತ್ತಲ್ಲ ಆವಾಗಲೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಇಲ್ಲಿ ನೋಡೋಣ ಯಾವ ಥರ ಇದೆ. ಸೊ ಸ್ನೇಹಿತರೆ, ಈ ಥರ ಮಸಾಜ್ ಬೇಕು ನಿಮಗೂ ಅಂದರೆ ಬನ್ನಿ ಚೈನಾಗೆ. ಇಳ್ಸಮ್ಮ ಸಾಕಾಗಿದೆ. ನಾನು ಮನೆ ಹೋಗಿ ಬಿಟ್ಬಿಡಮ್ಮ ನನಗೆ. ಕಂಟ್ರೋಲ್. ಬಿಟ್ಬಿಡು. ಹಾಕೊಂಡು ನಿಂದು ಬಿಡ್ತಾ ಇದೆ ಗುರು ಇದು. ಇಲ್ಲಿ ನೋಡ್ರಿ ಕಾಲು ಬೆನ್ನು ಬಿಡ್ಬೇಕು ಕಣೋ. ಈ ಗುರು ಹೆಂಗೋ ಎಡಿತಾ ಇದೆ ಗುರು ಇದು. ಮಲ್ಲುಕ್ಸೇ ಬಿಡ್ತು ಕಣೋ. ಓಕೆ 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 ಓಕೆ. ಗುರು ಬಾಟಮ್ ಹತ್ರ ಎಲ್ಲ ಫುಲ್ ಪ್ರೆಸ್ ಮಾಡ್ತಾ ಇದ್ದಿದ್ದು, ಹಿಂದೆಗಡೆ ಆಫ್ ಮಾಡಿಬಿಟ್ರು. ಸಾಕು ನಮಗೆ. ಇನ್ನೊಂದು ಸ್ವಲ್ಪ ಎತ್ಕೊಂಡು ಒತ್ತಿರ ಇಲ್ಲೇ ಎದ್ಬಿಡ್ತೀನಿ ನಾನು. ಕ್ರೇಜಿ ಆಗ್ಬಿಡುತ್ತೆ. ಸೊ ಸ್ನೇಹಿತರೆ, ಇದೇ ನಾನು ಮಸಾಜ್ ಮಾಡಿದ್ದು. ಆ್ಯಕ್ಚುಲಿ ಇಲ್ಲಿ ಬಾಲ್ಸ್ ಇದೆಲ್ಲ ಇಲ್ಲಿ, ಅದು ಹಿಂದೆಗಡೆ ಒತ್ತಿದ್ದು ಬ್ಯಾಡವೇ ಬೇಡ. ಕೆಳಗಿಂದ ಬಾಟಮ್. ಬನ್ನಿ ಸ್ನೇಹಿತರೆ, ಇದೂ ಒಂದು ಇದೆ. ಏನು ಯೂಸ್ ಆಗುತ್ತೆ ಇದು? ವಾಟ್ ಈಸ್ ದ ಯೂಸ್? ಲೂಸ್ weight? ಬಟ್ ಐ ಆಮ್ ನಾಟ್ ಫ್ಯಾಟ್. ಸ್ನೇಹಿತರೆ, ನಿಮ್ಗೇನಾದರೂ ಬ್ರೇಕ್ ಡ್ಯಾನ್ಸ್ ಆಡಬೇಕು ಚೈನಾದಿಂದ ಇಂಡಿಯಾದಲ್ಲಿ ಅಂದರೆ ಈ ಥರ ಬ್ರೇಕ್ ಡ್ಯಾನ್ಸ್ ಆಡ್ಬೋದು. ಚೆನ್ನಾಗಿದೆ ಗುರು. ನಿಂತ್ಕೊಬಿಟ್ರೆ ಕ್ರೇಜಿ ಇದೆ. ಏನು ಗುರು ಅಲ್ಲಾಡ್ತಾ ಇದೆ ಇದು. ಸ್ನೇಹಿತರೆ, ನಾನು ಇವಾಗ ನಿಂತಿದ್ದೀನಿ ಮಸಾಜರ್ ಮೇಲೆ. ಸೊ ಇವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಇದರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಅಂತ. ನಂಗೆ ಡೌಟು. ಬಟ್ ನೋಡಿ, ಈಗ ನಿಂತ್ಕೊಂಡ್ರೆ ದಿನ ವೆಯ್ಟ್ ಲಾಸ್ ಆಗ್ಬಿಡುತ್ತಂತೆ. ಆ್ಯಕ್ಚುಲಿ ಇಲ್ಲಿ ಇದೆ, ಇದಾಗ್ತಾ ಇದೆ. ಬಟ್ ಮೂವ್ಮೆಂಟ್ ಇರಬೇಕು. ಅಂದರೆ ವೆಯ್ಟ್ ಲಾಸ್ ಯಾವಾಗ ಆಗುತ್ತೆ ಅಂದರೆ ನಿಮ್ಮ ಕಾರ್ಡಿಯೋ ಪಂಪ್ ಮಾಡಿದಾಗ, ಹಾರ್ಟ್ ಜಾಸ್ತಿ ಪಂಪ್ ಮಾಡಿದಾಗ ಕಾರ್ಡಿಯಕ್ಕೆ ರೇಟ್ ಜಾಸ್ತಿ ಇನ್ಕ್ರೀಸ್ ಆದಮೇಲೆ ಆಗುತ್ತೆ. ಈ ಥರ ನಿಂತ್ಕೊಂಡ್ರೆ ನಿಮ್ಮದು ರೇಟ್ ಕಮ್ಮಿ ಇರುತ್ತೆ. ನೀವು ಓಡಬೇಕು ಅಥವಾ ನಡಿಬೇಕು. ವಾವ್. ಸಾಕು ನಿಲ್ಸಮ್ಮ, ಹೋಗ್ಬಿಡ್ತೀವಿ ಅಂದರು. ಕೈಲ ಓಕೆ 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 ಓಕೆ. ರಿಲ್ಯಾಕ್ಸಿಂಗ್ ಇಸ್ ಓಕೆ, ರಿಲ್ಯಾಕ್ಸಿಂಗ್. ಸೊ ಸ್ನೇಹಿತರೆ, ಲವ್ರೇ ನೋಡಿದ್ದು ಸಾಕು. ನಾವಿವಾಗ ಹೋಗೋಣ ಊಟ ಮಾಡೋದಕ್ಕೆ. ಮೊದಲು ಹೋಗ್ಬಿಟ್ಟು ಹೋಟೆಲ್ ಹತ್ರ ನನ್ನ ಇದು ಪವರ್ ಬ್ಯಾಂಕ್ ಚಾರ್ಜ್ ಹಾಕಿದ್ನಲ್ಲ ಅದನ್ನ ಇಸ್ಕೊಂಡು ಆಮೇಲೆ ಟ್ಯಾಕ್ಸಿ ತೊಗೊಂಡು ಮತ್ತೆ ಹೋಗ್ಬಿಟ್ಟು ಊಟ ಮಾಡೋಣ, ಸರಿನಾ? ಅದೇ ಪ್ಲ್ಯಾನು. ನೋಡಿ ಎಷ್ಟು ಜನ ಇದ್ದಾವೆ. ಇದೇ ಮೇನ್ ಗೇಟ್. ಇಲ್ಲಿ ಒಳಗೆ ಹೋದರೆ ಫುಲ್ AC, ಹೊರಗಡೆ ಬಂದರೆ ಬೇಡ ಕತೆ. ಯೋಬಾಲಿಂಗಿ ಸುಸ್ತಾಗಿ ಬಿದ್ದೋಗ್ಬಿಡ್ತೀರ ಇಲ್ಲಿಗೆ ಬಂದರೆ. ಸಖತ್ ಬಿಸಿಲು. ನಮ್ಮ ಟೂರಿಗೆ ಜಾಯ್ನ್ ಆಗ್ತಿದ್ದಾಗ ರಿಮೆಂಬರ್ ಸ್ವಲ್ಪ ಏನೋ
ಸನ್ ಗ್ಲಾಸಸ್ಸು, ಅದು ಸನ್ಸ್ಕ್ರೀನು, ಛತ್ರಿ ಇದ್ರೆಲ್ಲ ಹಿಡ್ಕೊಬನ್ನಿ, ಸಕ್ಕತ್ ಬಿಸಿಲಿರುತ್ತೆ ನೋಡಿ. ಇದೊಂದೆಲ್ಲ ಇದು ಬರೀ ಮಾಲ್ ಅಷ್ಟೇ. ಇವಾಗ ನಾನು ತೋರಿಸ್ತೀನಿ ನಿಮಗೆ. ಹೋಲ್ಸೇಲಲ್ಲಿ ನಮಗೆ ಬೇಕಂದರೆ ಫರ್ನಿಚರ್ಸ್ ಏನಾದ್ರು ಎಲ್ಲಿಗೆ ಹೋಗಬೇಕು, ಯಾವ ಕಡೆ ಬೈ ಮಾಡಬೇಕು ಅಂತ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಕ್ಚುಲಿ ಇಲ್ಲಿ 5:30ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ರಾತ್ರಿ, ಅಂದರೆ ಸಂಜೆ. ಸೊ ಇವಾಗ ಆಲ್ರೆಡಿ 2:30 ಆಗಿದೆ. ನಾನು ಹೋಗ್ಬಿಟ್ಟು ತೊಗೊಂಡು ಹೋಗೋಷ್ಟಲ್ಲಿಗೆ, ಊಟ ಮಾಡಿ ಹೋಗೋಷ್ಟಲ್ಲಿಗೆ ಒಂದು 3:30 1 hour ಆಗ್ಬೋದು. ಸೊ ನೋಡೋಣ, ಆದಷ್ಟು ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಇವತ್ತು. ನಮ್ಮದು ಫ್ಲೈಟ್ ಇರೋದು ರಾತ್ರಿ 11 ಗಂಟೆಗೆ ಫ್ಲೈಟ್ ಇರೋದು. ಸೊ ಫೋಶಾನ್ ಗ್ವಾಂಗ್ಜೋಯಿಂದ ಚೊಂಗ್ಚಿಂಗ್ ವಾಪಸ್ ಹೋಗೋ ಫ್ಲೈಟ್. ಸೊ ಅಲ್ಲಿವರೆಗೂ ಎಷ್ಟು ಎಕ್ಸ್ಪ್ಲೋರ್ ಮಾಡ್ಬೋದು ನಾನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಿಮಗೆ. ಹಲೋ, ಓಕೆ, 这个也拿着。包的话我就放这里哈。62吧，sorry。ಸ್ನೇಹಿತರೆ, ನಾನು ತಗೊಂಡಿದ್ದೀನಿ ಇದು ಪವರ್ ಬ್ಯಾಂಕ್ನ. ಇವಾಗ ಟ್ಯಾಕ್ಸಿ ತೊಗೊಂಡು ಊಟ ಮಾಡ್ತೀನಿ. ಸೊ ಊಟ ಮಾಡಿಬಿಟ್ಟು ಸಿಗ್ತೀನಿ, ಇಲ್ಲ ಅಂದರೆ ಸ್ನೇಹಿತರೆ ನಾರ್ಮಲ್ ಊಟ ರೆಡಿ ನಮ್ದು ಇವಾಗ. ಸ್ನೇಹಿತರೆ, ಇವಾಗ ತಾನೇ ಊಟ ಮುಗಿಸ್ಕೊಂಬಂದು ನಾನು ಇವಾಗ ಬಂದಿದ್ದೀನಿ ಸನ್ ಲಿಂಕ್ ಫರ್ನಿಚರ್ ಸಿಟಿ ಅಂತ. ನಾವಿದ್ವಿ ಲವ್ರೆ ಫರ್ನಿಚರ್ ಮಾಲ್, ಅದನ್ನು ಮುಗಿಸ್ಕೊಂಡು ಸನ್ ಲಿಂಕ್ ಫರ್ನಿಚರ್ ಸಿಟಿಗೆ ಬಂದಿದ್ದೀವಿ. ಹೆಂಗಿದೆ ಒಳಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಇದರಲ್ಲಿ ಏನು ಸಿಗುತ್ತೆ, ಏನು ಡಿಫ್ರೆನ್ಸ್ ಇದೆ, ಏನಕ್ಕೆ ಇಲ್ಲಿಗೆ ಬರಬೇಕು, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಸ್ನೇಹಿತರೆ, ಒಳಗೆ ಬಂದರೆ ಈ ಸನ್ ಲಿಂಕ್ ಫರ್ನಿಚರ್ ಮಾರ್ಕೆಟಲ್ಲಿ ಯಾವ ಥರ ಇದೆ. ಸೊ ಎಲ್ಲ ಕಡೆ ನೋಡಿದ್ರೆ ಬರೀ ಫರ್ನಿಚರ್ಸ್ ಇದೆ. ಟೇಬಲ್ಸ್ ಇರ್ಬೋದು, ಸೋಫಾಸು. ಇಲ್ಲಿ ಬೇರೆ ಸ್ಟೈಲಲ್ಲಿರೋದು ನಾರ್ಮಲಿ, ಆ್ಯಂಡ್ ಇಲ್ಲಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಅಲ್ಲಿ ನಾರ್ಮಲಿ ನಾವು ನೋಡಿದ್ರೆ ಬ್ರ್ಯಾಂಡೆಡ್ ಇರುತ್ತೆ, ಇಲ್ಲಿ ಹೋಲ್ಸೇಲ್ ಆಗಿರುತ್ತೆ. ನೋಡಿ, ಒಳಗೆ ನಮ್ಗೆ ಅದು ಸಿಗ್ತಾಯಿತ್ತು, ಬಟ್ ಹೊರಗಡೆ ಬಂದರೆ ನಮಗೆ ಈ ಥರ ಸೋಫಾಸ್ಗಳು ಸಿಗುತ್ತೆ. ಇದು ನೋಡಿ ಸಕ್ಕತ್ತಾಗಿದೆ. ಸೊ ಇದನ್ನು ನಾವು ಇಂಪೋರ್ಟ್ ಮಾಡಿಸ್ಬೋದು ಆರಾಮಾಗಿ, ಹೋಲ್ಸೇಲ್ ಪ್ರೈಸ್. ಸೊ ಮಾರ್ಕೆಟ್ ಡಿಫ್ರೆನ್ಸಸ್ ಏನಿರುತ್ತೆ ಅಂದರೆ ಇಲ್ಲಿ ನಮಗೆ ಹೋಲ್ಸೇಲಲ್ಲಿ ಸಿಕ್ಬಿಡುತ್ತೆ. ಅಮೇಝಿಂಗ್, ಹೆಂಗಿದೆ ಅಲ್ಲ ಸೋಫಾ, ಈಸಿಯಾಗಿದೆ ಇದು. ಬನ್ನಿ ಯಾವ್ದಾದ್ರು ಪ್ರೈಸ್ ಕೇಳೋಣ. ತೋಚೆ ಈಚೆ 1000 RMB ಅಂತೆ, ಅಂದರೆ 14,000 ರೂಪಾಯಿ ಸೋಫಾ. ನಾನು ಹೇಳ್ತಾನೆ 14,000 ರೂಪಾಯಿ ಅಂತ, ಕಮ್ಮಿ ಮಾಡ್ತಾರೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಇದ್ರ ಪಾರ್ಟ್ 2 ವಿಡಿಯೋ ನಾನು ಇಲ್ಲಿಂದ ಮತ್ತೆ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಚೊಂಗ್ಚಿಂಗ್ ಹೋಗೋದು ಇನ್ನೊಂದು ವಿಡಿಯೋ ನಾನು ಮಾಡ್ತೀನಿ. ಯಾಕಂದರೆ ಜಾಸ್ತಿ ಲೆಂತ್ ಇದ್ದರೆ ತುಂಬ ಬೋರಿಂಗ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನೀವೇನಾದ್ರು ಅಟೆಂಡ್ ಮಾಡಬೇಕು ಈ ಥರ ಪ್ಲೇಸಸ್ಸು ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಂಗೆ ಅಟೆಂಡ್ ಮಾಡ್ಬೋದು. ಐಟಿನರಿ ನೋಡಿ, ನೀವು ಇಷ್ಟ ಆದರೆ ಬನ್ನಿ. ಆಮೇಲೆ ಹೇಗನ್ನಿಸ್ತು ವಿಡಿಯೋ, ಹೇಗನ್ನಿಸ್ತು ಪ್ಲೇಸು, ಅದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಜೈ ಹಿಂದ್ ಫ್ರಮ್ ಚೈನಾ ಫೋಶಾ.